ಎಲ್ಲ ಸ್ಪರ್ಧಾ ಮಿತ್ರರಿಗೆ ನಮಸ್ತೆ. ನಾನು ನಿಮ್ಮ ಮ್ಯಾಥ್ಸ್ ಸರ್. ಆರ್ ಪಿ ಎಫ್ ಕ್ಲಾಸ್ ಯಾವಾಗ ಅಂತಂತಿದ್ದೆ. ಈಗ ಫಸ್ಟ್ ಒಂದು ಆರ್ ಪಿ ಎಫ್ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒಂದು 15 ಕ್ವಶನ್ಗಳನ್ನು ತಂದಿದ್ದೀನಿ, ಎಲ್ಲ ಮಿಕ್ಸ್ ಮಾಡಿ. ಸೊ ಅಲ್ಲಿ ಯಾವ ಥರ ಕ್ವಶನ್ಸನ್ನು ಯಾವ ಥರ ಸಾಲ್ವ್ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗ್ರಿ. ಅದೇ ರೀತಿ ನೆಕ್ಸ್ಟ್ ವಿಡಿಯೋಸು ನಿಮಗೆ ಬರಬೇಕಂತಂದರೆ ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಅದೇ ರೀತಿ ಶೇರ್ ಮಾಡಬೇಕು, ಎಲ್ಲರಿಗೂ ಯೂಸ್ ಆಗಲಿ. ಓಕೆ, ಎಲ್ಲ ಡೀಟೇಲಾಗಿ ಹೇಳ್ತಾ ಹೋಗ್ತಿರ್ತೀನಿ. ಎಲ್ಲ ಪ್ರಿವಿಯಸ್ ಕ್ವಶನ್ಸನ್ನು ರಿಪೀಟ್ ಮಾಡ್ತಾ ಇರ್ತೀನಿ. ಸೊ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಈಗ ಕ್ವಶನ್ನನ್ನು ನೋಡ್ಕೊತ ಹೋಗೋಣ. ಫಸ್ಟ್ ಕ್ವಶನ್ ನೋಡಿರಿ ಏನದ ಅಂತೇಳಿ. ಭಾರತದಲ್ಲಿ ಯಾವ ಸಂಸ್ಥೆಯು ಜಿ ಡಿ ಪಿಯನ್ನು ಲೆಕ್ಕ ಹಾಕುತ್ತದೆ, ಜಿ ಡಿ ಪಿಯನ್ನು ಲೆಕ್ಕಾಚಾರ ಮಾಡುತ್ತದೆ ಅಂತಂದ್ರೆ ನೋಡಿರಿ. ಜಿ ಡಿ ಪಿಯನ್ನು ಯಾರು ಲೆಕ್ಕ ಹಾಕ್ತಾರಂತಂದ್ರೆ ಸಿ ಎಸ್ ಒ. ಇದು ನಮ್ಮ ಭಾರತದಲ್ಲಿ ಜಿ ಡಿ ಪಿಯನ್ನು ಲೆಕ್ಕ ಹಾಕುವಂತಹ ಒಂದು ಸಂಸ್ಥೆ. ಓಕೆ, ಇದು ಏನು ಬಂತು, ಸಿ ಎಸ್ ಒ. ಓಕೆ, ಎಸ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡಿ. ಹೊಸ ಅಖಿಲ ಭಾರತ ಸೇವೆಯನ್ನು ರಚಿಸುವ ಪ್ರಸ್ತಾವನೆಯನ್ನು ಯಾವ ಸಂಸ್ಥೆಯು ಅಂಗೀಕರಿಸಬಹುದು? ಅಂದರೆ ಹೊಸದಾಗಿ ಒಂದು ಅಖಿಲ ಭಾರತ ಸೇವೆಯನ್ನು ಅಖಿಲ ಭಾರತ ಸೇವೆಯನ್ನು ಅದನ್ನು ರಚನೆ ಮಾಡುವ ಪ್ರಸ್ತಾವನೆಯನ್ನು ಯಾವ ಸಂಸ್ಥೆ ಅಂಗೀಕರಿಸಬೇಕು ಅಂತ ಕೇಳ್ಯಾರ. ಯಾವುದು? ರಾಜ್ಯಸಭೆಯಲ್ಲಿ ಮಾತ್ರ ಅದು ಅವಶ್ಯಕವಾಗಿ ರಾಜ್ಯಸಭೆಯಲ್ಲಿ ಮಾತ್ರ ನಡೀತದೆ. ಯಾವುದೇ ಅಖಿಲ ಭಾರತ ಸೇವೆಯೊಂದು ಹೊಸದಾಗಿ ಸ್ಟಾರ್ಟ್ ಆಗಬೇಕು, ಅದು ಅನುಮೋದನೆ ಮಾಡಬೇಕಂತಂದ್ರೆ, ಅಂಗೀಕರಿಸಬೇಕಂತಂದ್ರೆ ಅದು ರಾಜ್ಯಸಭೆಯಲ್ಲಿ ಮಾತ್ರ. ನೆನಪಿಟ್ಕೊರಿ. ಓಕೆ, ಎಸ್. ಥರ್ಡ್ ಕ್ವಶನ್. ಜೀವನ ಸುಲಭ ಸೂಚ್ಯಾಂಕವು ಯಾವ ಸಚಿವಾಲಯದ ಉಪಕ್ರಮವಾಗಿದೆ? ಜೀವನ ಸುಲಭ ಸೂಚ್ಯಾಂಕವು ಯಾವ ಸಚಿವಾಲಯದ ಉಪಕ್ರಮವಾಗಿದೆ? ಯಾವುದಾಗಿದೆ ಹೇಳ್ರಿ? ನಗರಾಭಿವೃದ್ಧಿ ಸಚಿವಾಲಯದ ಇದೊಂದು ಉಪಕ್ರಮವಾಗಿದೆ. ಯಾವುದು? ಜೀವನ ಸುಲಭ ಸೂಚ್ಯಾಂಕ. ಓಕೆ, ಎಸ್. ಫೋರ್ತ್ ಏನದ ನೋಡ್ರಿ. ಮಿನಿಕೋಯ್ ಆ್ಯಂಡ್ ಮಾಲ್ಡೀವ್ಸ್ ದ್ವೀಪಗಳನ್ನು ಸಂಪರ್ಕಿಸುವ ಜಲಸಂಧಿ ಯಾವುದು ಅಂತ ಕೇಳಿ. ಇದು ಕೂಡ ಜಲಸಂಧಿಗಳ ಮೇಲೆ ಇಂಪಾರ್ಟೆಂಟ್ ಆಗುತ್ತೆ, ಗೊತ್ತಿರಲಿ. SI ಕೂಡ RPF SI ಲಾಸ್ಟ್ ಜನವರಿಯಲ್ಲಿ ನಡೆದಂತಹ ಪರೀಕ್ಷೆಯಲ್ಲಿ ಈ ಥರದ ಪ್ರಶ್ನೆಗಳು ಬಂದವು. ಜಲಸಂಧಿಗಳ ಮೇಲಿನ ಕ್ವಶನ್ಸ್ ಬಂದವು. ಓಕೆ, ಇದು ಆಪ್ಷನನ್ನು ನೋಡಿರಿ ಏನದ. ಒಂದು ಡಂಕನ್ ಪ್ಯಾಸೇಜ್, 10 ಡಿಗ್ರಿ ಚಾನಲ್, 9 ಡಿಗ್ರಿ ಚಾನಲ್, 8 ಡಿಗ್ರಿ ಚಾನಲ್. ಇಲ್ಲಿ ಕೇಳಿದಂಥದ್ದು ಮಿನಿಕಾಯ್ ದ್ವೀಪ ಮತ್ತು ಮಾಲ್ಡೀವ್ಸನ್ನು ಸಂಪರ್ಕಿಸುವ ಜಲಸಂಧಿ ಯಾವುದಂತ ಕೇಳ್ಯಾರ. ಯಾವುದಾಗತ್ತೆ ರೀ? 8 ಡಿಗ್ರಿ ಚಾನಲ್ ನೋಡಿರಿ. 8 ಡಿಗ್ರಿ ಚಾನಲ್ ಏನು ಮಾಡುತ್ತೆ? ಮಿನಿಕಾಯ್ ದ್ವೀಪ ಮತ್ತು ಮಾಲ್ಡೀವ್ಸನ್ನು ಸಂಪರ್ಕಿಸುವಂಥ ಒಂದು ಜಲಸಂಧಿಯಾಗಿದೆ. ಎಸ್. ನೆಕ್ಸ್ಟ್, ಕಾವಡಿ ಮತ್ತು ಕರಗಂ ಎಂಬ ಜಾನಪದ ನೃತ್ಯಗಳು ಯಾವ ರಾಜ್ಯಕ್ಕೆ ಸಂಬಂಧಿಸಿವೆ? ಯಾವ ರಾಜ್ಯಕ್ಕೆ ಸಂಬಂಧಿಸಿವೆ ಅಂದ್ರೆ ತಮಿಳುನಾಡು ರಾಜ್ಯಕ್ಕೆ ಸಂಬಂಧಿಸಿದವ. ಓಕೆ, ಇದು ಸುಮ್ಮನೆ ಒಂದು 15 ಕ್ವಶನ್ ತಗೊಂಡು ಅದರೊಳಗೆ 5 GK ಸಂಬಂಧಪಟ್ಟಂತೆ. ಎಲ್ಲ ಸ್ವಲ್ಪ ನೀವು ಆಗಬೇಕು, ರಿವಿಷನ್ ಮಾಡ್ತಾ ಹೋಗಿ. ಓಕೆ, ಎಸ್. ಈಗ ಫಸ್ಟ್ ಕ್ವಶನ್ ನೋಡ್ರಿ ಏನದ ನೋಡ್ರಿ. 5,64,823ರಲ್ಲಿ 4ರ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಯ ಗುಣಲಬ್ಧ ಎಷ್ಟು? ಸ್ಥಾನ ಬೆಲೆ ಮತ್ತು ಮುಖ ಬೆಲೆಗಳ ಮೇಲೆ ಒಂದು ಕ್ವಶನ್ನು ಫಿಕ್ಸ್ ಇರುತ್ತೆ, ಗೊತ್ತಿರಬೇಕು. ಈಗ ನಾವು ಸ್ಥಾನ ಬೆಲೆ ಅಂತಂದಾಗ ಇದು ಬಿಡಿ 10, 100, 1000 ಹಿಂಗೆ ಹೋಗ್ತೀವಿ. ಇದು ಸ್ಥಾನ ಬೆಲೆ. ಮುಖ ಬೆಲೆ ಅಂತಂದಾಗ ಯಾವುದೇ ಒಂದು ಸಂಖ್ಯೆಯ ಮುಖ ಬೆಲೆ ಏನು ನಿನಗೆ ಕಾಣ್ತಿರುತ್ತಲ್ಲ ಅದೇ ಆಗಿರುತ್ತೆ. ಅಂದರೆ ಸ್ಥಾನ ಬೆಲೆ ಎಷ್ಟಾಗುತ್ತೆ ಹೇಳ್ರಿ? 4,000 ಆಗುತ್ತೆ. ಮುಖ ಬೆಲೆ ಅಂತಂದಾಗ 4 ಆಗುತ್ತೆ. 4 4 16, 2 0. ಎಷ್ಟದು? 3. 16,000 ಎಷ್ಟು? 16,000. ಸ್ಥಾನ ಬೆಲೆ ಕೇಳುವುದು, ಮುಖ ಬೆಲೆ ಕೇಳುವುದು, ಎರಡು ಮಿಕ್ಸ್ ಮಾಡಿ ಈ ಥರ ಕೇಳೋದು. ಇದು ಎಷ್ಟು ಬಂತು? ಆಪ್ಷನ್ ನಂಬರ್ ಎ ಬಂತು. ನೆಕ್ಸ್ಟು, ಸೋಮವಾರದಿಂದ ಬುಧವಾರದವರೆಗೆ ಸರಾಸರಿ ತಾಪಮಾನ 37 ಡಿಗ್ರಿ ಸೆಲ್ಸಿಯಸ್ ಮತ್ತು ಮಂಗಳವಾರದಿಂದ ಗುರುವಾರದವರೆಗೆ ಸರಾಸರಿ ತಾಪಮಾನ 34 ಡಿಗ್ರಿ ಸೆಲ್ಸಿಯಸ್. ಗುರುವಾರದ ತಾಪಮಾನವು ಸೋಮವಾರದ ತಾಪಮಾನದ 4/5 ಆಗಿದ್ದರೆ
ಗುರುವಾರ ತಾಪಮಾನ ಎಷ್ಟು? ಈ ಥರ ಕ್ವಶನ್ಸು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇದು ನೋಡಿರಿ ಹೆಂಗೆ ಸಾಲ್ವ್ ಮಾಡ್ಬೇಕಂತ ಡಾಟಾಸ್ ಎಲ್ಲ ನೆನಪಿಟ್ಕೋರಿ. ನೆಕ್ಸ್ಟ್ ಪೇಜ್ ಒಳಗೆ ಸಾಲ್ವ್ ಮಾಡ್ತೀವಿ. ಹಾಂ ನೋಡಿರಿ ಏನದ, ಮಂಡೇ, ಆಮೇಲೆ ಟ್ಯೂಸ್ಡೇ, ಆಮೇಲೆ ವೆನ್ಸ್ಡೇ, ಹೌದಾ? 3 ಸೋಮವಾರದಿಂದ ಬುಧವಾರದಿಗೆ ಅಂತಂದ ಅಂದರೆ ಟೋಟಲ್ 3 ಡೇಸ್ ಆಯಿತು. 3 ದಿನದ್ದು ಟೋಟಲ್ ಎಷ್ಟದ? 37 ಕೊಟ್ಟಾನ. ಅಂದರೆ ಟೋಟಲ್ ಎಷ್ಟಾಯಿತು? 111 ಆಯಿತು. ಅದೇ ರೀತಿ ನೆಕ್ಸ್ಟು ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಇದು 3 ದಿನದ. ಈ 3 ದಿನದ ಎಷ್ಟು ಕೊಟ್ಟಾನ? 34 ಕೊಟ್ಟಾನ. ಇದೆಷ್ಟಾಗುತ್ತೆ? 102 ಆಗುತ್ತೆ. ಓಕೆ, ಆಮೇಲೆ ಗುರುವಾರದ ಥರ್ಸ್ಡೇದಂತ ಕೇಳ್ಯಾನ. ಆಮೇಲೆ ಗುರುವಾರದ ಕೇಳ್ಯಾನ, ಹೌದಾ? ಗುರುವಾರದ ಏನು ಕೇಳ್ಯಾನ? ಏನು ಹೇಳ್ಯಾನ ಹೇಳ್ರವ? ಗುರುವಾರದ ಏನಂದಾನ? 4/5. ಎದರ್ಕಿಂತ ಸೋಮವಾರಕ್ಕಿಂತ ಅದು 4/5 ಐತೆ ನಾನು. ಈಗ ಇವೆರಡನ್ನು ನಾನು ಕನ್ಸಿಡರ್ ಮಾಡಿದರೆ ಏನೇನು ಉಳಿತದ ಅಂತ ನೋಡಿ. ಏನು ಬರ್ತದೆ ಹೇಳ್ರಿ? T+W, ಟ್ಯೂಸ್ಡೇ ಮತ್ತು ವೆನ್ಸ್ಡೇ ಅಷ್ಟೇ. ಆಮೇಲೆ ಇದು 4/5 ಟೈಮ್ಸ್ ಆಫ್ ಮಂಡೇ ಅಂತಂದ್ರೆ, ಹೌದಾ? ಈಕ್ವಲ್ ಟು 102. ಓಕೆ, ಎಸ್. ಈಗ ಈ ಎಮ್ ಇದ್ದದ್ದನ್ನು ಡಿವೈಡೆಡ್ ಬೈ 5. ಇಲ್ಲಿ ಟ್ಯೂಸ್ಡೇ ಪ್ಲಸ್ ವೆನ್ಸ್ಡೇ ಅಂದರೆ ಅಲ್ಲಿ 111 ಅದಲ್ಲ, ಸೋಮವಾರದಿಂದ ಬುಧವಾರ, ಅದೆಷ್ಟಾಗುತ್ತೆ? 111 ಮೈನಸ್ 102. ಟೋಟಲ್ ಇದು ಮೈನಸ್ ಮಾಡಬೇಕು. ಈಗ ಟೋಟಲ್ ಎಷ್ಟಾಯಿತು? 9 ಆಯಿತು. ಅಂತಂದ್ರೆ ಈ 5 ಆ ಕಡೆ ಕಳಿಸ್ಬಿಟ್ರಿ. 9 ಎಷ್ಟು? 45 ಬಂತು. ಅಂತಂದ್ರೆ ಈಗ ಮಂಡೇದು ಮಂಡೇ ಸಿಕ್ಕತಿ. ಅದಾದಮೇಲೆ ಥರ್ಸ್ಡೇದು ಬೇಕು, ಗುರುವಾರದ ಬೇಕಂದ್ರೆ 5 ಟೈಮ್ಸ್ ಆಫ್ 45 ಅಂತಂದಾಗ 5 1 5 9 9 4 ಎಷ್ಟು? 36 ಡಿಗ್ರಿ. ಎಷ್ಟು? ಗುರುವಾರದ 36 ಡಿಗ್ರಿ. ಸ್ವಲ್ಪ ಗೊತ್ತಿರಲಿ, ಕೆಲವೊಂದು ಸ್ಟೆಪ್ಸನ್ನು ಸ್ಕಿಪ್ ಮಾಡಬೇಕಾಗತ್ತೆ. ನಿಮಗೆ ಡೀಟೇಲಾಗಿ ಬರೆದು ತೋರಿಸಿದ್ದಕ್ಕೆ ಎಷ್ಟು ಬಂತು? 36. ಎಸ್. ಆಪ್ಷನ್ ನಂಬರ್ ಎಲ್ಲಿದೆ ನೋಡಿರಿ? 36 ಆಪ್ಷನ್ನು ಸ್ಕಿಪ್ ಆಗಿದೆ, ಸಾರಿ. 7 8 ಕ್ವಶನ್ಸ್ ಸ್ವಲ್ಪ ಸ್ಕಿಪ್ ಆಗ್ಯಾವ. ಇಲ್ಲಿ ಆಪ್ಷನ್ ನಂಬರು 36 ನೋಡಿರಿ, ಇಲ್ಲಿ ಮಿಸ್ ಆಗಿದೆ. 36 ಡಿಗ್ರಿ ಆಪ್ಷನ್ ಮಿಸ್ ಆಗಿದೆ. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ ನೋಡಿರಿ. ಈ ಕೆಳಗಿನ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಬದಲಾಯಿಸಬಹುದಾದ ಸಂಖ್ಯೆಯನ್ನು ಆರಿಸಿ ಅಂತಂದ್ರೆ ಇಲ್ಲಿ ಬರುವಂತಹದ್ದು ಯಾವುದು ಅಂತ ಕೇಳತ್ತಾರೆ, ಕ್ವಶನ್ ಮಾರ್ಕ್ದಲ್ಲಿ. ಇಲ್ಲಿ ಡಿಫ್ರೆನ್ಸನ್ನು ಚೆಕ್ ಮಾಡ್ಕೊತ ಹೋಗ್ರಿ. ಇಲ್ಲಿಂದ ಇಲ್ಲಿಗೆ, ಆಮೇಲೆ ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ. ಫಸ್ಟಿಗೆ ಎಷ್ಟದ ಡಿಫ್ರೆನ್ಸು? 1 ಅದ, +1 ಅದ, ಆಮೇಲೆ -4 ಅದ, ಹೌದಾ? ಇದಕ್ಕೆ -4 ಅದ, ಹೌದಾ? ನೆಕ್ಸ್ಟು ಇಲ್ಲಿ ಬರೆಯತ್ತೀನಿ ಅಷ್ಟೇ. ನೆಕ್ಸ್ಟು 110 ಮತ್ತು 111 ಮಧ್ಯದಲ್ಲಿ ಎಷ್ಟದ? 9 ಅದ, ಅದು ಪಾಸಿಟಿವ್ದಾಗದ. ಆಮೇಲೆ ನೆಕ್ಸ್ಟು 7 119 ಮತ್ತು 103 ಮಧ್ಯದಲ್ಲಿ ಎಷ್ಟದ? -16 ಅದ. ಅದೇ ರೀತಿ ನೆಕ್ಸ್ಟು 103 ಮತ್ತು 128 +25 ಅದ. ಅಂದ್ರೆ ಇಲ್ಲಿ ನೋಡಿರಿ, ಇದು 1 ಸ್ಕ್ವೇರ್, ಇದು 2 ಸ್ಕ್ವೇರ್, ಇದು 3 4 5, ನೆಕ್ಸ್ಟ್ ಎಷ್ಟು ಬರ್ಬೇಕು? 6 ಸ್ಕ್ವೇರು. ಅಂದರೆ ಇಲ್ಲಿ ಪ್ಲಸ್ ಆಗುತ್ತೆ, ಇಲ್ಲಿ ಮೈನಸ್ ಆಗ 36. ಅಂತಂದ್ರೆ ಈ 128ರಲ್ಲಿ -36 ಮಾಡಿದ್ರೆ ಎಷ್ಟು ಬರುತ್ತೆ? 92 ಬರುತ್ತೆ. 92 ಆಪ್ಷನ್ ನಂಬರ್ ಎ ನೋಡಿ. ಸರಣಿ ಒಳಗೆ ಕೇಳ್ತಾರೆ, ಗೊತ್ತಿರಲಿ. ಟೋಟಲ್ಲು ನಿಮಗೆ ಗೊತ್ತಿದ್ದಂಗೆ ಮ್ಯಾಥ್ಸು 35, ರೀಸನಿಂಗು 35 ಕ್ವಶನ್ ಇರ್ತವೆ, ಗೊತ್ತಿಲ್ಲ. ಟೋಟಲ್ 70 ಕ್ವಶನು, 70 ಮಾರ್ಕ್ಸು. ವೆರಿ ಇಂಪಾರ್ಟೆಂಟು. ಓಕೆ, ಎಸ್. ನೆಕ್ಸ್ಟ್ ಹೇಳಿಕೆಗಳು ಮತ್ತು ತೀರ್ಮಾನಗಳು. ಹೇಳಿಕೆಗಳು ಏನೇನದಾವೆ ನೋಡೋಣ ಫಸ್ಟಿಗೆ.
ಎಲ್ಲ ಪಕ್ಷಿಗಳು ಹಸುಗಳು, ಎಲ್ಲ ಪಕ್ಷಿಗಳು ಹಸುಗಳು. ಹೌದಾ? ನೆಕ್ಸ್ಟು ಕೆಲವು ಹಸುಗಳು ಕೋಳಿಗಳು. ಇವು ಹಸುಗಳು ಎಂದವಲ್ಲ, ಸ್ವಲ್ಪ ಅವು ಕೋಳಿಗಳು. ಆಮೇಲೆ ಕೆಲವು ನಾಯಿಗಳು ಪಕ್ಷಿಗಳು, ಕೆಲವು ನಾಯಿಗಳು ಪಕ್ಷಿಗಳು. ಇದು ಅವ್ರು ಕೊಟ್ಟಂಥದ್ದು ಹೇಳಿಕೆ, ನಾವು ಹಾಕಿದ್ದು. ಈಗ ತೀರ್ಮಾನಗಳೆಂದವು. ಕೆಲವು ನಾಯಿಗಳು ಕೋಳಿಗಳು. ಕೆಲವು ನಾಯಿಗಳು ಕೋಳಿಗಳದಾವೇನೋ? ಇಲ್ಲ. ಈ ನಾಯಿಗೆ ಕೋಳಿಗೆ ಸಂಬಂಧನೇ ಇಲ್ಲ. ಹೌದಾ? ಇದು ನಾಯಿ ಆಗಬೇಕಲ್ಲ. ಕೆಲವು ನಾಯಿಗಳು ಕೋಳಿಗಳ ಸಂಬಂಧ ಇಲ್ಲ, ಒಂದೇದು. ನೆಕ್ಸ್ಟು ಯಾವುದೇ ಕೋಳಿ ಪಕ್ಷಿ ಅಲ್ಲ. ಯಾವುದೇ ಕೋಳಿಯೂ ಪಕ್ಷಿ. ಹೌದು, ಪಕ್ಷಿಗೂ ಮತ್ತು ಇದು ಕೋಳಿಗೆ ಸಂಬಂಧನೇ ಇಲ್ಲ ಅಂತಂದ್ರೆ ಎರಡನೇದು ಕರೆಕ್ಟ್ ಅದ. ಹೌದಾ? ಎರಡನೇದು ಕರೆಕ್ಟ್ ಅದ. ನೆಕ್ಸ್ಟ್ ನೋಡೋಣ್ರಿ, ಈ ಚಿತ್ರ ಸ್ವಲ್ಪ ನೋಡ್ಕೊತೀರಿ, ಚಿತ್ರ ಹೋಗುತ್ತಾ ಸ್ಕ್ರೀನ್ಶಾಟ್ ಹೊಡೀರಿ. ಓಕೆ, ಎಸ್. ಇನ್ನು ಮೂರನೇ ಹೇಳಿಕೆ ನೋಡಿರಿ. ಕೆಲವು ಹಸುಗಳು ನಾಯಿಗಳು. ಹಸುಗಳು ಮತ್ತು ನಾಯಿಗಳಿಗೆ ಹಸುಗಳನ್ನು ಸ್ವಲ್ಪ ನಾಯಿಗಳಾಗ್ಯಾವ ಅಂತಾನೆ, ಅಂದ್ರೆ ಥರ್ಡ್ ಒನ್ನು ಕರೆಕ್ಟ್ ಆಗುತ್ತೆ. ಅಂದ್ರೆ 2 ಮತ್ತು 3 ಮಾತ್ರ ಸರಿ. 2 ಮತ್ತು 3 ಮಾತ್ರ ಸರಿ. ಇದ್ರ ಮೇಲೆ ಒಂದು ಕ್ವಶನ್ ಅಂತೂ ಫಿಕ್ಸ್ ಇರುತ್ತೆ, 100%. ಓಕೆ, ಎಸ್. ನೆಕ್ಸ್ಟ್, ಇದು ಅನುಪಾತ ಸಮಾನುಪಾತದ ಮೇಲೆ ಅಂತಂದಾಗ ಇಲ್ಲಿ ಇರುವಂಥ ಇವೆರಡಕ್ಕೂ ಸಂಬಂಧ ಇರುತ್ತೆ, ಇವೆರಡಕ್ಕೂ ಸಂಬಂಧ ಇರುತ್ತೆ. ಅದೇ ರೀತಿ ಇದಕ್ಕೆ ಯಾವ್ದು ಬರುತ್ತೆ ಅಂತಂದಾಗ ಇಲ್ಲಿ ನೋಡ್ಕೊತ ಹೋಗ್ರಿ. ಇಲ್ಲಿ ಎಕ್ಸು ಜಡ್ ಆದಮೇಲೆ ಎಕ್ಸ್ ಅದ, ಆಯ್ ಆದಮೇಲೆ ಜಿ ಅದ. ಹೌದಾ? ಇಲ್ಲಿ ನೋಡ್ರಿ. ಅಂತಂದ್ರೆ ನೀವು ನೋಡ್ಕೊತ ಹೋದ್ರೆ ಏನು ಗೊತ್ತಾಗುತ್ತಂದ್ರೆ -2 ಮಾಡ್ಯಾನ. ಒಂದೊಂದು ಅಕ್ಷರಕ್ಕೆ ಒಂದೊಂದಕ್ಕೆ -2. ಆದರೆ ಹಿಂದ್ಗಡೆ 2 ಅಕ್ಷರ ತೊಗೊಂಡಾನ. ಈಗ ನೋಡಿ, ಜಡ್ಡು ಅದು ಹಿಂದ್ಗಡೆ ವಾಯ್, ಜಡ್ ಆದಮೇಲೆ ವಾಯ್ ಆದಮೇಲೆ ಎಕ್ಸ್. ಅಂದರೆ ಇದನ್ನ ಬಿಟ್ಟು -2 ಆಯ್ತಾ? ಇದೇ ರೀತಿ ಎಲ್ಲದಕ್ಕೂ -2 ಮಾಡ್ಕೊತ ಹೋಗ್ಯಾನ. ನೋಡಿರಿ ನೀವು, -2 ಮಾಡ್ಯಾನ ಅಂತಂದ್ರೆ -2 ಮಾಡ್ಯಾನ ಆನ್ಸರ್ ಯಾವ್ದು ಬರುತ್ತೆ? -2 ಮಾಡ್ಯಾನ ಅಂತಂದ್ರೆ ಆನ್ಸರು ಇಲ್ಲೇ ಅದ ನೋಡಿರಿ, ಜೆ. ಅದರ ಹಿಂದಿನ ಅಕ್ಷರ ಯಾವುದು? 2 ಅಕ್ಷರ ಬಿಟ್ಟಂದ್ರೆ ಎಚ್ ಆಗುತ್ತೆ. ಎಚ್ ಎಲ್ಲೆಲ್ಲಿದೆ? ಇದು ಹೋಯ್ತು, 2 ಅದಾವ, 3 ಅದಾವ. ಓಕೆ, ನೆಕ್ಸ್ಟು ಎರಡನೇ ಅಕ್ಷರ ಕಂಡಿಡಿದ್ರೆ ಮುಗಿದು ಹೋಗುತ್ತೆ ನಿಮ್ಮದು. ಓ ಅದ. ಓ ಹಿಂದಿನ ಅಕ್ಷರ ಯಾವುದು? 2 ಎಮ್. ಎಚ್ ಎಮ್ ಎಲ್ಲಿದೆ? ಇಲ್ಲಿದೆ ನೋಡಿರಿ. ಮುಂದೆ ಹೋಗೋದು ಅವಶ್ಯಕತೆಯೇ ಇಲ್ಲ. ಆಪ್ಷನ್ ನಂಬರ್ 4. ಓಕೆ, ನೀವು ಫುಲ್ ಮಾಡೋ ಅವಶ್ಯಕತೆ ಇಲ್ಲ, ಒಂದು ಸ್ವಲ್ಪದಾಗ ಗೊತ್ತಾಗುತ್ತೆ. ಎಸ್. 14th ನೋಡಿರಿ, ಏನದ? ಚಿಹ್ನೆಗಳ ಅದಲು ಬದಲು. ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಯಾವ ಚಿಹ್ನೆ ಚೇಂಜ್ ಮಾಡ್ಬೋದು ಅಂತೆಲ್ಲ ಇಟ್ಕೋಬೇಕು ಫಸ್ಟಿಗೆ. ಅಂತಂದ್ರೆ ಇಲ್ಲಿ ನೀವು ಫಸ್ಟಿಗೆ ಈ ಟಾಪಿಕ್ ಒಳಗೆ ನೋಡ್ಬೇಕಂತಂದ್ರೆ ಇನ್ನೊಂದು ಆಪ್ಷನ್ ಕೆಳಗಿದೆ, ಮೈನಸ್ಸು ಮತ್ತು ಪ್ಲಸ್ಸು. ಇಲ್ಲಿ ಬರಿತೀನಿ ಅದನ್ನು, ಮೈನಸ್ಸು ಮತ್ತು ಪ್ಲಸ್ಸು. 4ನೇದು ಡಿ. ಓಕೆ, ಎಸ್. ಇಲ್ಲಿ ಡಿವೈಡೆಡ್ ಬೈ ನೋಡ್ಬೇಕು ಫಸ್ಟಿಗೆ. ಅದು ಕರೆಕ್ಟ್ ಇರೋ ಜಾಗದಾಗಿತ್ತಂದ್ರೆ ಡಿವೈಡೆಡ್ ಬೈ ಎಲ್ಲೈತೆ ಅದು ಆಪ್ಷನ್ ತೆಗೆದುಬಿಡ್ರಿ. ಈಗ ಬರುವಂಥದ್ದು ನಮ್ಗೆ ಉಳಿಕಿದ್ದು ಅಷ್ಟೇ. ಫಸ್ಟಿಗೆ ನಾನು ಇದು ಪ್ಲಸ್ ಈ ಕ್ವಶನ್ ಒಳಗಿದ್ದಂಥದ್ದನ್ನು ಫಸ್ಟ್ ಇದು ಸೆಕೆಂಡ್ ಹಾಕ್ತೀನಿ, ಸೆಕೆಂಡ್ ಫಸ್ಟ್ ಹಾಕ್ತೀನಿ. ಅದು ಬರುತ್ತೆಲ್ಲ ನೋಡಿರಿ ಫಸ್ಟಿಗೆ. ಈಗ 36 ಅದ, ಪ್ಲಸ್ ಇದ್ದು ಮೈನಸ್ ಮಾಡ್ತೀನಿ. 27 ಪ್ಲಸ್ ಆಗಬೇಕು 75 ಇಂಟು 5 ಡಿವೈಡೆಡ್ ಬೈ 25. ಹೌದಾ? ಈಗ ಫಸ್ಟಿಗೆ ಡಿವೈಡೆಡ್ ಬೈ ಬೋರ್ಡ್ ಮಾಸ್ ರೂಲ್ಸು. ಫಸ್ಟ್ ಡಿವೈಡೆಡ್ ಬೈ ಮಾಡಿದ್ರೆ ಎಷ್ಟು ಬಂತು? 5 ಇದು ಡಿವೈಡೆಡ್ ಬೈ ನಾವು ಹಿಂಗೆ ಬರಿಬೋದಲ್ಲ, ಒಂದು ನಿಮಿಷ. 5 ಡಿವೈಡೆಡ್ ಬೈ 25 ಅಂದಾಗ ಇದನ್ನು ಹಿಂಗೆ ಬರಿಬೋದಲ್ಲ. ಹೌದಾ? 25 ಒಂದಲೇ 25 3ಲೇ. ಹೌದಾ? ಏನು ಬಂತು? ಇಲ್ಲಿ 36 ಅದ. ಇದು ಮೈನಸ್ ಬಿಟ್ಬಿಟ್ರಿ, ಇಲ್ಲಿ ಪ್ಲಸ್ ಅದಲ್ಲ, ಇದನ್ನ ವ್ಯಾಲ್ಯೂ ತೋರು. 5 3ಲೇ 15 -27. ಈಗ ಇವನ್ನೆರಡು ಕೂಡಿಸ್ರಿ, ಇದನ್ನ ಮೈನಸ್ ಮಾಡ್ಕೊಂಬಿಡ್ರಿ. 30 40 51 27 ಹೋದರೆ 24 ಬಂತಿಲ್ಲ. ಅಂತಂದ್ರೆ ಯಾವಾಗ ಡಿವೈಡೆಡ್ ಬೈ ಅನ್ನೋದನ್ನು ಒಂದು ಕರೆಕ್ಟ್ ಜಾಗದಾಗಿತ್ತಂದ್ರೆ ಉಳಿಕಿದ್ದಾಗೆ ಚೆಕ್ ಮಾಡಬೇಕಷ್ಟೆ. ಆಪ್ಷನ್ ನಂಬರ್ ಡಿ ಬರುತ್ತೆ ನೋಡಿರಿ. ಮೈನಸ್ ಇದ್ದು ಪ್ಲಸ್ ಆಗಬೇಕು, ಪ್ಲಸ್ ಇದ್ದು ಮೈನಸ್ ಆಗಬೇಕು. ಓಕೆ, ಹೌದು. ಹಾಂ, ಇವು ಕೂಡ ಆಪ್ಷನ್ ಸೇಮ್ ಅದಾವ. ಸ್ವಲ್ಪ ಇಲ್ಲೇನು ಮಿಸ್ಟೇಕ್ ಆಗಿದೆ ಅನ್ಸುತ್ತೆ. ಇದು ಡಿವೈಡೆಡ್ ಬೈ ಆಗುತ್ತೆ. ಓಕೆ, ಗೊತ್ತಿರ್ಬೇಕು ಟಾಪಿಕ್ ಹೆಂಗೆ ಬರ್ತಾವೆ, ಯಾವ್ಯಾವ ಕ್ವಶನ್ ಬರ್ತಾವೆ. ಸ್ಯಾಂಪಲ್ ತೊಗೊಂತೀನಿ, 15 ಕ್ವಶನ್ ಅಷ್ಟೇ. ನೆಕ್ಸ್ಟ್ ಏನು ಮಾಡ್ತೀನಿ, ಎಲ್ಲ ಥರದ್ದು ತೊಗೊತೀನಿ. ಓಕೆ, ಎಸ್. ಹಾಂ, ಲಾಸ್ಟ್ ಒಂದು ಕ್ವಶನ್ ನೋಡಿರಿ. ಎ ಪ್ಲಸ್ ಬಿ ಅಂದರೆ ಎ ಪ್ಲಸ್ ಬಿ ಎಂದರೆ ಎ
ಎ ಯು ಬಿ ಎ ಸಹೋದರ. ಎ ಯು ಬಿ ಎ ಸಹೋದರ. ಎ ಡಿವೈಡೆಡ್ ಬೈ ಬಿ ಅಂದರೆ ಎ ಯು ಬಿ ಎ ತಾಯಿ. ಇದು ಪವರ್ ಅಂದಂಗೆ, ಇದು ಎ ಬಿ ಪತಿ. ಅಂದ್ರೆ ಸಿಂಬಾಲನ್ನು ಯೂಸ್ ಮಾಡಿರ್ತಾರೆ. ಕೆಲವೊಂದು ಕಡೆ ಪ್ಲಸ್ಸು ಮೈನಸ್ ಚಿಹ್ನೆಗಳು ಯೂಸ್ ಮಾಡಿರ್ತಾರೆ, ಕೆಲವೊಂದು ಕಡೆ ಅಲ್ಫಾಬೆಟ್ ಯೂಸ್ ಮಾಡಿರ್ತಾರೆ, ಅವ್ರಿಗೆ ಬಿಟ್ಟದ್ದು. ಅದಾದಮೇಲೆ ಅವ್ರಿಗೆ ಕೇಳಿದ್ದು ಇದನ್ನು ಕೇಳ್ಯಾರ ಅಂತಂದ್ರೆ ಇದನ್ನು ನಾವು ಯಾವ ರೀತಿ ಬರಿಬಹುದು ಅಂತ ನೋಡಿ ಕ್ವಶನ್ ನೋಡಿರಿ. ನೆಕ್ಸ್ಟ್ ಪೇಜ್ ಒಳಗೆ ಸಾಲ್ವ್ ಮಾಡ್ತೇನೆ ನೋಡಿರಿ. ಹಾಂ, ಈ ರೀತಿ ಈಕ್ವೇಷನ್ ಐತೆ ಅಂದ್ರೆ ಫಸ್ಟಿಗೆ ಎರಡೆರಡು ನೋಡ್ಕೊತ ಹೋಗ್ಬೇಕು. ಏನು ಮಾಡಬೇಕು, ಫಸ್ಟಿಗೆ ಎರಡೆರಡು ನೋಡ್ಕೊತ ಹೋಗ್ರಿ. ಏನದ ನೋಡಿರಿ, ಯು ಈ ಚಿಹ್ನೆ ಇದ್ದಾಗ ಅಲ್ಲೇನು ಕೇಳ್ಯಾರ, ಯು ಅವರು ವಿ ಅವರಿಗೆ ಪತಿ ಅಕ್ಕಾರ. ಅಂದ್ರೆ ಏನು ಕೇಳೋಣ, ಹಿಂದಿನ ಅಲ್ಲಿ ಕ್ವಶನ್ ಒಳಗೈತಿ ನೋಡಿರಿ, ಒಂದು ಸಲ ರಿಪೀಟ್ ಹೋಗಿ. ಯು ಅವರು ವಿ ಅವರಿಗೆ ಪತಿ ಆಗ್ಯಾರ ಅಂತಂದ್ರೆ ಗಂಡ ಆಗ್ಯಾನ ಯಾರಿಗೆ, ವಿಗೆ. ಹೌದಾ? ನೆಕ್ಸ್ಟ್ ಆಮೇಲೆ ಇದು ಮುಗಿತಾ. ಈಗ ನೆಕ್ಸ್ಟ್ ಇವೆರಡು ತೊಗೋಬೇಕು. ಈ ಚಿಹ್ನೆ ಏನದ ಅಂದ್ರೆ ಇವರಿಗೆ ತಾಯಿ ಆಗ್ಯಾರ. ಅಂದ್ರೆ ವಿ ಅವರು ಡಬ್ಲ್ಯೂಗೆ ತಾಯಿ ಆಗ್ಯಾರ. ಬರೋಬರಾಯಿತು. ನೆಕ್ಸ್ಟ್ ಇದು ಮುಗಿತಾ, ಮತ್ತು ಇದು ತೊಗೋಬೇಕೀಗ. ಪ್ಲಸ್ ಅಂದರೆ ಏನು, ಸಹೋದರ. ಯಾರು ಡಬ್ಲ್ಯೂ ಇದ್ದವರು ಎಕ್ಸ್ ಅವರಿಗೆ ಸಹೋದರ ಆಗ್ಯಾರ ಅಂದ್ರೆ ಪ್ಲಸ್ಸು. ಓಕೆ, ನೆಕ್ಸ್ಟು ಲಾಸ್ಟ್ ಒನ್ ಡಿವೈಡೆಡ್ ಬೈ ಪರ್ಸೆಂಟೇಜ್ ಅಂದರೆ ಏನು, ಎಕ್ಸ್ ಅವರು ವಾಯ್ ಅವರಿಗೆ ಸಹೋದರಿ ಆಗ್ಯಾರ. ಎಕ್ಸ್ ಅವರು ವಾಯ್ ಅವರಿಗೆ ಸಹೋದರಿ ಆಗ್ಯಾರ. ಅವ್ರು ಕೇಳಿದ್ದೇನು ಲಾಸ್ಟಿಗೆ, ಯು ಅವರು ಈ ವಾಯ್ ಅವರಿಗೆ ಹೇಗೆ ಸಂಬಂಧಿ. ಇಲ್ಲಿ ನೋಡ್ರಿ, ಇಲ್ಲಿತ್ತಲ್ಲ ಇಲ್ಲಿ ನೋಡ್ರಿ, ಈ ಯು ಅವರು ಇವ್ರಿಗೆ ಹೆಂಗೆ ಸಂಬಂಧ ಆಕಾರ ನೋಡ್ರಿ. ಇವರಿಬ್ಬರು ಗಂಡ ಹೆಂಡತಿ, ಇವರಿಬ್ಬರು ಬ್ರದರ್ ಸಿಸ್ಟರ್ ಹಿಂಗೆ ಇದ್ದಂದ್ರೆ, ಅಂದರೆ ಇವರಿಬ್ಬರು ಗಂಡ ಹೆಂಡತಿ, ಇವ್ರು 3 ಜನ ಮಕ್ಕಳು ಅಂತಂದ್ರೆ ಈ ಯು ಅವರು ವಾಯ್ ಅವ್ರಿಗೆ ಏನಾಗ್ತಾರೆ, ಫಾದರ್ ಆಗ್ಬೇಕಾ, ತಂದೆ ಆಗಬೇಕಲ್ಲ. ಎಸ್, ಆನ್ಸರ್ ಏನು, ತಂದೆ. ಆನ್ಸರ್ ಏನು, ತಂದೆ. ಆಪ್ಷನ್ ನಂಬರ್ ಎಲ್ಲಿ ಅದ ನೋಡಿರಿ. ಎಸ್, ಆಪ್ಷನ್ ಯಾವುದು, ತಂದೆ. ಆಪ್ಷನ್ ನಂಬರ್ ಬಿ. ಅದೇ ರೀತಿ ಈ ರೀತಿ ಕ್ವಶನ್ಸ್ ಬರ್ತಾವ, ಗೊತ್ತಿರಬೇಕು. ಹಂಗೆ ಕ್ವಶನ್ಸ್ಗಳನ್ನು ನಾನು ಸುಮ್ಮನೆ ಶಾಂಪಲ್ಲಾಗಿ ಭಾಳ ಜನ ಕೇಳ್ತಾಯಿದ್ರು, ಅದಕ್ಕೆ ಸುಮ್ಮನೆ ಒಂದು ಸ್ವಲ್ಪ ಟೈಮ್ ಇತ್ತು. ಸೊ ಅದಕ್ಕೋಸ್ಕರ ಒಂದು 15 ಕ್ವಶನ್ಗಳನ್ನು ತೊಗೊಂಡಿದ್ದು. ಯಾವ ರೀತಿ ಬರ್ತಾವಂತ ನಿಮ್ಗೆ ಗೊತ್ತಿರಬೇಕು. ಅದೇ ರೀತಿ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂತಂದ್ರೆ, ಮಾಡೆಲ್ ಕ್ವಶನ್ ಪೇಪರ್ಸು, ಟೋಟಲ್ ಮಾಡೆಲ್ ಕ್ವಶನ್ ಪೇಪರ್ಸ್ ಏನಿರ್ತಾವಲ್ಲ, ಅದೇ ರೀತಿ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್, ಸಂಭವನೀಯ ಪ್ರಶ್ನೆಗಳು ಅಂತೇಳಿ ನಾನು ಕ್ಲಾಸ್ ಮಾಡ್ತಾಯಿರ್ತೀನಿ. 35 ಕ್ವಶನ್ ತೊಗೊಂಡು ಕ್ಲಾಸ್ ಮಾಡ್ತಿರ್ತೀನಿ. ಅದಕ್ಕೋಸ್ಕರ ನೀವು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಅದೇ ರೀತಿ ಶೇರ್ ಮಾಡಿರಿ. ಓಕೆ, ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಭೇಟಿ ಹಾಕಿನಿ. ಬಾಯ್.